हुबली में दिन प्रतिदिन आबादी बढ़ती जा रही है और कई परिवार ऑटो के भरोसे अपना जीवन जी रहे हैं, लेकिन रैपिडो बाइक जैसी सर्विस ऑटो ड्राइवरों और टैक्सी चालकों के लिए परेशानी खड़ी कर रही है। इसी के चलते उन्होंने विरोध जताते हुए कहा कि इससे उनकी रोजी रोटी पर असर पड़ेगा, जिसकी वजह से उन्हें अपने परिवार का पालन पोषण करना मुश्किल हो जाएगा। ಸರ್, ಈಗ ಏನು ಕಳೆದ 2 ವರ್ಷ 3 ವರ್ಷಗಳಿಂದ ನಾವು ನಿರಂತರವಾಗಿ ಈ ಒಂದು ಅನಧಿಕೃತ ಬೈಕ್ ಟ್ಯಾಕ್ಸಿಯನ್ನು ನಿಲ್ಲಿಸಬೇಕು ಅಂತೇಳಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ವಿ. 2023ರಲ್ಲಿ ಸೆಪ್ಟೆಂಬರ್ 11 ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟನ ಹಮ್ಮಿಕೊಂಡಿರ್ತೀವಿ ಇದೇ ಬೈಕ್ ಟ್ಯಾಕ್ಸಿ ವಿಚಾರವಾಗಿ. ಸೊ ಆ ಸಂದರ್ಭದಲ್ಲಿ ಮಾನ್ಯ ಸಾರಿಗೆ ಸಚಿವರು, ರಾಜ್ಯದ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಆ ಒಂದು ವೇದಿಕೆ ಮೇಲೆ ಬಂದು ನಾವಿರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಅನುಮತಿನ ನೀಡೋದಿಲ್ಲ, ಅದ್ರ ಬಗ್ಗೆ ಚಿಂತೆ ಬೇಡ, ನಿಮ್ಮ ಸಂಘಟನೆ ಜೊತೆಗೆ ನಮ್ಮದು ಕೂಡ ಇರುತ್ತೆ ಅಂತೇಳಿ ಅವತ್ತು ಆಶ್ವಾಸನೆ ಕೊಟ್ಟೋದಂಥ ಮಾನ್ಯ ಸಾರಿಗೆ ಸಚಿವರು. ಸೊ ಇವತ್ತು ಅದೇ ವಿಚಾರವಾಗಿ ಬೈಕ್ ಟ್ಯಾಕ್ಸಿಯ ಒಂದು ವಿಚಾರವಾಗಿ ಅದನ್ನು ಕೇಸ್ಗಳನ್ನು ಹಾಕಿಸ್ಕೊಂಡು ತದನಂತರ ಏನು ಕೋರ್ಟಲ್ಲಿದೆ ಅಂತೇಳಿ ಒಂದು ಮಾತನ್ನು ಹೇಳುವಂಥ ಕೆಲಸಗಳನ್ನು ಮಾಡ್ತಾರೆ. ಅದಾದಮೇಲೆ ನೀವೇನು ಮೊನ್ನೆ ಸಾರಿಗೆ ಸಚಿವರು ತಿಳಿಸ್ತಿದ್ದೊಂದು ಒಂದೇ, ನೀವೇನು ತಲೆ ಕೆಡ್ಸ್ಕೊಂಡು ಹೋಗಬೇಡಿ, ಅದನ್ನು ನಾವು ಯಾವ ರೀತಿ ನಮ್ಮ ಒಂದು ಇದರ ಸರ್ಕಾರದ ವತಿಯಿಂದ ಅಂದರೆ ಅಡ್ವೊಕೇಟ್ ಜನರಲ್ ಅವ್ರನ್ನ ನೇಮಕ ಮಾಡಿ ಅದನ್ನು ನಾವು ಖಂಡಿತವಾಗಿ ಅದನ್ನು ಜಯಗಳಿಸ್ತೀವಿ ಅಂತೇಳಿ ತಿಳಿಸಿರ್ತಾರೆ. ಸೊ ಅದಾದಮೇಲೆ ನಿರಂತರವಾಗಿ ಈ ಒಂದು ಏನು ಕೋರ್ಟಿನ ವಾದ ವಿವಾದಗಳೆಲ್ಲ ನಡೀತಾ ಬರುತ್ತೆ. ಆದರೆ ಇದೇ ತಿಂಗಳು ಹೋದ ತಿಂಗಳು ನಮ್ಮ ಒಂದು ಏನು ಈ ಬಹು ನಿರೀಕ್ಷಿತ ಒಂದು ಅನಧಿಕೃತ ಬೈಕ್ ಟ್ಯಾಕ್ಸಿಯ ತೀರ್ಪು ಬಂದು ಅವರ ಪರವಾಗಿ ಬರುತ್ತೆ. ಅಂದರೆ ಏನು ಕೋರ್ಟ್ ಹೇಳುತ್ತೆ, ಈ ಒಂದು ಬೈಕ್ ಟ್ಯಾಕ್ಸಿಗೆ ನಿಯಮವನ್ನು ಪಾಲಿಸಿ, ನಿಯಮವನ್ನು ಮಾಡಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ತಿಳಿಸುವಂಥ ಕೆಲಸ ಮಾಡುತ್ತೆ. ಬಟ್ ಆದರೆ ಒಂದು ಹೈಕೋರ್ಟ್ಗೆ ಸಜೆಷನ್ ಕೊಡ್ಬೋದೇ ಹೊರತು ಆರ್ಡ್ರ್ ಮಾಡುವಂಥ ಅಧಿಕಾರ ಇರೋದಿಲ್ಲ. ಯಾಕೆಂದರೆ ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂತಹ ಸಾರಿಗೆ ಸಚಿವರು ಅವ್ರಿಗಿರಬೇಕು. ಯಾಕೆಂದರೆ ರಾಜ್ಯದಲ್ಲಿ ಇದರಿಂದ ಅನುಕೂಲತೆ ಇದೆಯಾ ಅಥವಾ ಅನಾನುಕೂಲತೆ ಇದೆಯಾ, ಇದರಿಂದ ಸೇಫ್ಟಿ ಇದೆಯಾ ಅಥವಾ ನಾನ್ ಸೇಫ್ ಇದೆಯಾ ಅಂತ ಹೇಳಿ ತಿಳ್ಕೊಬೇಕಾಗ್ತದೆ. ಯಾಕೆಂದರೆ ಇದು ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿಯಾದಂಥ ಸುರಕ್ಷತೆ ಇಲ್ಲ, ಅತಿ ಹೆಚ್ಚು ಅಪಘಾತಗಳಾಗ್ತವೆ. ಅದರಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಬೈಕ್ಗಳು ಯಾವುದೇ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ, ಸ್ವಂತ ಬಳಕೆಗೆ ಅಂತಹ ಖರೀದಿ ಮಾಡಿರ್ತಕ್ಕಂತಹ ಬೈಕ್ಗಳನ್ನು ಇವತ್ತು ಎಲ್ಲೋ ಒಂದು ಕಡೆ ಈ ಟ್ಯಾಕ್ಸಿ ರೂಪದಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡೋದ್ರ ಮುಖಾಂತರ ಆಗ್ತದೆ. ಮತ್ತು ನಮ್ಮ ಒಂದು ಚಾಲಕರ ವರ್ಗವನ್ನು ಎಲ್ಲೋ ಒಂದು ಕಡೆ ಇವರು ಮಟ್ಟ ಹಾಕುವಂತಹ ಕೆಲಸಗಳನ್ನು ಇವರ ಒಂದು ಅಧಿಕಾರಿಗಳ ಒಂದು ನಮ್ಮ ಉದ್ದೇಶ ಅಷ್ಟೇ, ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಬೈಕ್ಗಳಿಗೆ ಅನುಮತಿ ನೀಡಬಾರ್ದು. ಸೊ ಇದನ್ನು ಈ ಕೂಡಲೇ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಯಾವುದೇ ಜಿಲ್ಲೆ ಅಥವಾ ಯಾವುದೇ ತಾಲೂಕು ಅಂತಲ್ಲ, ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣ ಬೈಕ್ಗಳು ನಿಲ್ಲಬೇಕು. ಈ ಒಂದು ಟ್ಯಾಕ್ಸಿ ರೂಪದಲ್ಲಿ ಬಳಸ್ತಾ ಇರ್ತಕ್ಕಂಥ ಸಂಪೂರ್ಣ ವೈಟ್ ಬೋರ್ಡ್ಗಳು ನಿಲ್ಲಬೇಕು. ನಮ್ಮ ಡಿಮ್ಯಾಂಡ್ ಇಷ್ಟೇ. ಸೊ ಈಗ ಆಲ್ರೆಡಿ ನಾವು ಇದರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊಬರಂಡನ್ನು ಕೂಡ ಕೊಟ್ಟಿದ್ದೀವಿ. ಇದುವರೆಗೆ ಏನು ಸುಪ್ರೀಂ ಕೋರ್ಟ್ಗೆ ಹೋಗಲಿಕ್ಕೆ 30 ದಿನಗಳ ಗಡುವಿದೆ. ಆಲ್ರೆಡಿ 24-25 ದಿನ ಆಗ್ತದೆ, ಇನ್ನು ಇರೋದು ಕೇವಲ 5-6 ದಿನಗಳ ಬಾಕಿ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕಳೆದ 10 ದಿನದ ಹಿಂದೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆಯೋದ್ರ ಮುಖಾಂತರ ನಮ್ಮ ಅಳಲನ್ನು ತೋಡ್ಕೊಂಡಿದ್ವಿ. ಯಾಕೆಂದರೆ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಇದನ್ನು ನಮ್ಮ ಒಂದು ಅಳಲು ಅವರಿಗೆ ಕಾಣಿಸಿ ನಮ್ಮ ಒಂದು ಸಮಸ್ಯೆಯನ್ನು ಬಗೆಹರಿಸೋದ್ರಲ್ಲಿ ಇವರು ವಿಫಲ ಆಗಿರೋದ್ರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ನಮ್ಮ ಒಂದು ಈ ಚಾಲಕರವನ್ನು ವರ್ಗವನ್ನು ಉಳಿಸಲಿಕ್ಕೆ ಮಧ್ಯ ಪ್ರವೇಶಿಸಬೇಕು ಅಂತೇಳಿ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರ ಅಭಿಯಾನಗಳನ್ನು ಮಾಡಿದ್ವಿ. ಸಂತೋಷ್ ಕುಮಾರ್ ಅಂತೇಳಿ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ರಾಜ್ಯಾಧ್ಯಕ್ಷರು. ಸರ್, ಇವತ್ತು ನಮ್ಮ ಚಾಲಕರ ಮೇಲೆ ಏನು ಒಂದು ಮತ್ತೆ ಡಿಜಿಟಲ್ ಆಗಿ ಅನ್ಯ ರಾಜ್ಯದಿಂದ ಬಂದಿರುವಂತ ಕಂಪನಿಗಳು, ಅನ್ಯ ದೇಶದಿಂದ ಬಂದಿರುವಂತ ಕಂಪನಿಗಳು ಇವತ್ತು ಸರ್ಕಾರದ ಕಾನೂನುಗಳನ್ನ ಮತ್ತೆ ಚಾಲಕರುಗಳ ಒಂದು ಹಕ್ಕನ್ನ ಕಿತ್ಕೊಂಡು ಇವತ್ತು ಅವರ ಜೀವನ ಮಾಡ್ಲಿಕ್ಕೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರು ಚಾಲಕರಿಗೂ ಸಹ ಅರಿವು ಮೂಡಿಸುವಂತ ಕೆಲಸ ಮಾಡಿ ಸರ್ಕಾರದ ದರಗಳನ್ನ ಮತ್ತೆ ಸರ್ಕಾರದ ಕಾನೂನು ಕೆಳಗಡೆ ಕೆಲಸ ಮಾಡೋದಕ್ಕೆ ನಾವು ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದೀವಿ. ಮತ್ತೆ ಸರ್ಕಾರ ಏನು ಇವತ್ತು ಒಂದು ಅಧಿಕೃತವಾಗಿ ಒಂದು ಕಾನೂನು ರೂಪಿಸಬೇಕು ಬೈಕ್ ಟ್ಯಾಕ್ಸಿ ಅಂತ ಹೇಳ್ತಾ ಇದೆ. ಇವ್ರುಗಳು ಯಾರನ್ನು ಬಂದ್ಬಿಟ್ಟು ಪಬ್ಲಿಕ್ ಆಗಿ ಎಲ್ಲೂ ತೋರ್ಸೋದಿಲ್ಲ ಸರ್. ಸೈಲೆಂಟ್ ಆಗಿ ಒಳಗಡೆಯಿಂದನೇ ಇವರು ಬುಡ ಬೇರು ಎಲ್ಲ ಬಿಟ್ಟು ಚಾಲಕರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಲಕ್ಷಾಂತರ ಜನ ಚಾಲಕರುಗಳು ಇದೇ ಉದ್ಯಮವನ್ನು ನಂಬ್ಕೊಂಡು ಇವತ್ತು ಅವ್ರ ಹೆಂಡತಿ ಮಕ್ಕಳು ಮತ್ತೆ ಅವ್ರ ಮನೇಲಿ ಹಿರಿಯರನ್ನ ಕಾಪಾಡಿಕೊಂಡು ದೇಶದ ವ್ಯವಸ್ಥೆ ಕಾಪಾಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಅತಂತ್ರವಾಗುವಂಥ ಪರಿಸ್ಥಿತಿ ತುಂಬಾ ಹತ್ತಿರದಲ್ಲೇ ಬರ್ತಾ ಇದೆ. ನಮಗೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಿರ್ಬೋದು
ಅಥವಾ ಯಾವುದೇ ಪ್ರಾದೇಶಿಕವಾಗಿ ಈ ಡಿಜಿಟಲ್ ಆಗಿ ಇವತ್ತು ಬೈಕ್ ಟ್ಯಾಕ್ಸಿ ಆಗಿರಲಿ ಅಥವಾ ಅಗ್ರಿಗೇಟರ್ಗಳಾಗಲಿ ಇಲ್ಲಿ ಬರಬಾರ್ದು. ಸರ್ಕಾರದ್ದೇ ಕಾನೂನು ರೀತಿಯಲ್ಲಿ ಪಾಲನೆ ಮಾಡೋಂಥ ವ್ಯವಸ್ಥೆ ಬರಬೇಕು. ಈ ಹಳೆ ಕಾಲದ ಮೀಟರ್ಗಳ ವ್ಯವಸ್ಥೆನ ಅಪ್ಗ್ರೇಡ್ ಮಾಡೋಂಥ ಕೆಲಸ ಸರ್ಕಾರ ದಯವಿಟ್ಟು ಕಾನೂನು ಕೈಗೆ ತಗೊಂಡು ಚಾಲಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ. ನನ್ನ ಹೆಸರು ರಘು ಅಂತ ಟೌನರ್ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ.